ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ವೆಜಿಟೇಬಲ್ ಪಲಾವ್ ಮಾಡೋಣ ಬನ್ನಿ. ಸೂಪರಾಗಿರುತ್ತೆ ನೋಡಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಪಲಾವ್ ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಇದು ಪಲಾವು ನೋಡಿ. ಈರುಳ್ಳಿ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿರೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅವಾಗೆ ಟೊಮೊಟೊ ಪಲಾವ್ ಎಲ್ಲ ಚೆನ್ನಾಗಿರೋದು. ಟೊಮೊಟೊ ಬಾತ್ ಆಗಲಿ, ಪಲಾವ್ ಆಗಲಿ, ಬಿರಿಯಾನಿ ಆಗಲಿ, ಯಾವುದಕ್ಕೆ ಆದರೂ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಕೂಡ ಫ್ರೈ ಆಗಬೇಕು ಚೆನ್ನಾಗಿ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೇನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕೇ ಬೇಕು ಪಲಾವ್ಗೆ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅವರೆಕಾಳು ಹಾಕ್ಕೊಳ್ಳೋಣ ನೋಡಿ. ಪಲಾವಲ್ಲಿ ಇದೇ ಸ್ಪೆಷಲ್ಲು, ಅವರೆಕಾಳು ಹಾಕಿರೋದು. ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಪಲಾವು. ಅದು ಸಿಗೋದೇ ಒಂದು ವರ್ಷಕ್ಕೆ ಒಂದೇ ಸಲ, ರೇರು ಪಲಾವ್ಗಳು. ಅದು ಅವರೆಕಾಳು ಪಲಾವು ರೇರು ನೋಡಿ. ಜಾರಿಗೆ ಪುದೀನ, ಕೊತ್ತಂಬರಿ ಎರಡೂ ಹಾಕ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ. ರುಬ್ಕೊಳ್ಳೋಣ. ಇದು ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಅಷ್ಟೇ, ಇನ್ನೇನು ಹಾಕಿಲ್ಲ. ಚಕ್ಕೆ ಲವಂಗ ಏನು ಹಾಕಿಲ್ಲ. ಇದು ಎಲ್ಲ ಸ್ಪೈಸಸ್ಗಳು ಹಂಗೆ ಹಾಕ್ಕೊಂಡಿದ್ದೀವಲ್ಲ. ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ತೀವಲ್ಲ, ಮತ್ತು ಇನ್ನೇನು ಚಕ್ಕೆ ಲವಂಗ ರುಬ್ಬೋದು ಅಂದ್ಬಿಟ್ಟು ಹಾಕಿಲ್ಲ ನೋಡಿ. ಹಾಕಿ ಫ್ರೈ ಮಾಡ್ಕೊಳ್ಳೋ ರುಬ್ಬಿರೋದು ನೋಡಿ. ಈ ಥರ ಎಣ್ಣೆ ಬಿಡಬೇಕು, ಅವಾಗೆ ಮಸಾಲ ಹಾಕಬೇಕು. ಧನಿಯಾ ಪೌಡ್ರ್ ಹಾಕಿದ್ದೀನಿ, ಬಿರಿಯಾನಿ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ನೋಡಿ. ಬಿಸಿನೀರು ಹಾಕ್ಕೊಳ್ಳೋಣ. ಪಲಾವ್ ಮಾಡುವಾಗ ಯಾವಾಗೂ ಬಿಸಿನೀರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ತಣ್ಣೀರು ಹಾಕೋಕ್ಕೆ ಹೋಗಬೇಡಿ, ಬಿಸಿನೀರು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಬಿರಿಯಾನಿ ಆಗಲಿ, ಪಲಾವ್ ಆಗಲಿ, ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಬೇಗನೂ ಆಗುತ್ತೆ ನೋಡಿ. ಕುದೀತಾ ಇದೆ, ಅಕ್ಕಿ ಹಾಕ್ಕೊಳ್ಳೋಣ. ಬಿಸಿನೀರು ಹಾಕಿದ್ದೀವಲ್ಲ, ಬೇಗ ಕುದ್ಬಿಡುತ್ತೆ ನೋಡಿ. ಇದು ಅವಾಗವಾಗ ನೋಡ್ಕೊತಾ ಇರಬೇಕು, ಇಲ್ಲ ತಳ ಕಚ್ಚಿಬಿಡುತ್ತೆ. ಪಲಾವ್ ಆಗಲಿ, ಬಿರಿಯಾನಿ ಆಗಲಿ, ಅವಾಗವಾಗ ನೋಡ್ಕೊಬೇಕು ನೋಡಿ. ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕದ್ರೋಣ ನೋಡಿ. 3/4% ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಬೆಂದಮೇಲೆ ಪ್ಲೇಟ್ ಮುಚ್ಚಿಕ್ಬಿಟ್ರೆ ರೆಡಿಯಾಗಿ ಹೋಗುತ್ತೆ ನೋಡಿ ಫ್ರೆಂಡ್ಸ್. ಸಿಮ್ಮಲ್ಲಿ ಇಕ್ಕಿದ್ರೆ ಅಷ್ಟೇ ನೋಡಿ. ಇದಾಗಿದೆ, ಸ್ವಲ್ಪ ಮುಚ್ಚೋಣ ನೋಡಿ. ಸಿಮ್ಮಲ್ಲಿ ಇಕ್ತಾಯಿದ್ದೀನಿ. ಅಷ್ಟರ ಚಟ್ನಿ ಮಾಡ್ಕೊಳ್ಳೋಣ ನೋಡಿ. ಜಾರಿಗೆ ತೆಂಗಿನಕಾಯಿ, ಕರ್ಬೇವಿನ ಸೊಪ್ಪು, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು. ಕಡಲೆ, ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು. ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ. ಪಲಾವ್ಗೂ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ, ಮತ್ತು ಚಟ್ನಿಗೂ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಜಾಸ್ತಿ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಆಗೋಯ್ತು.